ಸೊ ಹೈ ಸ್ನೇಹಿತರೆ, ಯಾರೆಲ್ಲ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಅಥವಾ ಒಂದು ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಜಾಬ್ ಅನ್ನ ಮಾಡಬೇಕು, ಒಂದು ವರ್ಕ್ ಅನ್ನ ಮಾಡಬೇಕು ಅಂದುಕೊಂಡಿದ್ದೀರಿ, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಬಂಧನ್ ಬ್ಯಾಂಕ್ ಕಡೆಯಿಂದ ಬಹಳಷ್ಟು ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ, ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಒಂದು ಡಿಪಾರ್ಟ್ಮೆಂಟ್ ಇಲ್ಲ, ಒಂದು ಮಲ್ಟಿಪಲ್ ಆಗಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ಬಿಡುಗಡೆಯನ್ನ ಮಾಡಿದ್ದಾರೆ. ತಮ್ಮ ಒಂದು ಕ್ವಾಲಿಫಿಕೇಶನ್ ತಕ್ಕ ಹಾಗೆ ತಮಗೆ ಇಂಟ್ರೆಸ್ಟೆಡ್ ಆಗಿರುವಂತಹ, ತಮಗೆ ಈಸಿ ಆಗುವಂತಹ ಒಂದು ಡಿಪಾರ್ಟ್ಮೆಂಟ್ ಅನ್ನ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಈಸಿಯಾಗಿ ತಾವು ಇಲ್ಲಿ ಜಾಬ್ ಅನ್ನ ಮಾಡಬಹುದು. ಸಂಬಳ ಕೂಡ ಬಹಳ ಒಂದು ಒಳ್ಳೆಯ ಒಂದು ಸಂಬಳ ಸಹ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಾರೆ. ಈ ಒಂದು ಬ್ಯಾಂಕ್ ನಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ಏನಂದ್ರೆ, ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ ಒಂದು ಫಸ್ಟ್ ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಸಪೋಸ್ ತಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆಲ್ಮೋಸ್ಟ್ ತಾವು ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಸೊ ಬನ್ನಿ, ಅದು ಯಾವ ಯಾವ ಒಂದು ಡಿಪಾರ್ಟ್ಮೆಂಟ್ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಯಾವ ರೀತಿ ನಾವು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಇದರ ಮುಂಚೆ ತಮ್ಗೆ ಏನಾದ್ರೂ ಇದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ಗಳ ಒಂದು ಅಪ್ಡೇಟ್ ಗಳ ಬೇಕಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಬಂಧನ್ ಬ್ಯಾಂಕ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಇಲ್ಲಿ ನಾನು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಇದು ಯಾವುದೇ ರೀತಿಯಂತಹ ಒಂದು ಥರ್ಡ್ ಪಾರ್ಟಿ ಆಗಿರುವಂತಹ ಒಂದು ವೆಬ್ಸೈಟ್ ಅಲ್ಲ, ಒಂದು ಅಪ್ಲಿಕೇಶನ್ಸ್ ಅಲ್ಲ, ಒಂದು ಜೆನ್ಯೂನ್ ಆಗಿರುವಂತಹ ಒಂದು ಬಂಧನ್ ಬ್ಯಾಂಕ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಈ ಒಂದೇ ಜಾಬ್ ಅಲ್ಲ, ಪ್ರತಿ ಒಂದು ಜಾಬ್ ಅನ್ನ ಯಾರೇ ಒಂದು ಅಪ್ಡೇಟ್ ಕೊಟ್ಟರು ಕೂಡ ಮೊದಲನೇದಾಗಿ ತಾವು ಆ ಒಂದು ವೆಬ್ಸೈಟ್ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅಥವಾ ಒಂದು ಥರ್ಡ್ ಪಾರ್ಟಿ ಆಗಿರುವಂತಹ ಒಂದು ವೆಬ್ಸೈಟ್ ಅಂತ ಮೊದಲು ತಾವು ಐಡೆಂಟಿಫೈ ಅನ್ನ ಮಾಡಿ, ಆಫ್ಟರ್ ದಟ್ ತಾವು ಜಾಬ್ಸ್ ಗಳಿಗೆ ಏನು ಒಂದು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕೇಸಸ್ ನಲ್ಲಿ ಒಂದು ಥರ್ಡ್ ಪಾರ್ಟಿ ಆಗಿರುವಂತಹ ಒಂದು ವೆಬ್ಸೈಟ್ ಅಥವಾ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಅಪ್ಲೈ ಅನ್ನ ಮಾಡಿಸ್ಕೊಂತಾರೆ. ನಂತರ ಏನೋ ಒಂದು ಇಷ್ಟೊಂದು ಅಮೌಂಟ್ ಕೊಡಿ, ಇಷ್ಟೊಂದು ಅಮೌಂಟ್ ಅನ್ನ ಪೇ ಅನ್ನ ಮಾಡಿ ನಾವು ಈ ಒಂದು ಬ್ಯಾಂಕ್ ಅಲ್ಲಿ ಒಂದು ಜಾಬ್ ಅನ್ನ ಕೊಡಿಸ್ತೀವಿ ಅಂತ ಒಂದು ಫ್ರಾಡ್ ಅನ್ನ ಮಾಡಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ತಾವು ಎಚ್ಚರಿಕೆಯಿಂದ ತಾವು ನೋಡಿ, ತಾವು ಆಫ್ಟರ್ ದಟ್ ಎಲ್ಲಾ ಒಂದು ರೀತಿಯಲ್ಲಿ ಕ್ಲಾರಿಫಿಕೇಶನ್ಸ್ ಅನ್ನ ಮಾಡಿಕೊಂಡು ರಿಸರ್ಚ್ ಅನ್ನ ಮಾಡಿಕೊಂಡು ಆಮೇಲೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆನಾ, ಒಂದು ರೀತಿಯಲ್ಲಿ ಇದು ಒಂದು ಅವೇರ್ನೆಸ್ ಅನ್ನ ಮೊದಲನೇದಾಗಿ ನಾನು ಕೊಡ್ತಾ ಇದ್ದೀನಿ. ನೋಡಬಹುದು, ಮೊದಲನೇದಾಗಿ ತಾವು ಜಾಬ್ ಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ತಾವು ಏನ್ ನೋಡ್ತಾ ಇದ್ದೀರಾ, ಜಸ್ಟ್ ತಾವು ಇದರ ಮೇಲೆ ಒಂದೇ ನಂಬರ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನಾನು ಆಲ್ರೆಡಿ ಇಲ್ಲಿ ನೋಡಬಹುದು ಬಹಳಷ್ಟು ಒಂದು ಡಿಪಾರ್ಟ್ಮೆಂಟ್ಸ್ ಗಳನ್ನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಒಂದಲ್ಲ ನೋಡಬಹುದು ಅಡ್ಮಿನಿಸ್ಟ್ರೇಷನ್ ಅಂತ ಇದೆ, ಅಗ್ರಿ ಬಿಸ್ನೆಸ್ ಅಂತ ಇದೆ, ಅನಾಲಿಟಿಕ್ಸ್ ಅಂತ ಇದೆ. ಅದೇ ರೀತಿಯಾಗಿ ತಾವು ನೋಡಬಹುದು ಆಡಿಟ್, ಬ್ಯಾಂಕಿಂಗ್ ಆಪರೇಷನ್ಸ್, ಬ್ರಾಂಚ್ ಬ್ಯಾಂಕಿಂಗ್, ಕಾಂಪ್ಲೈನ್ಸ್, ಕಾರ್ಪೊರೇಟ್ ಸ್ಯಾಲರಿ, ಈ ರೀತಿಯಾಗಿರುವಂತಹ ಸುಮಾರು 17 ರಿಂದ 18 ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿರುವಂತದ್ದು. ಓಕೆನಾ, ಸಿಂಪಲ್ ಆಗಿ ತಾವು ಒಂದು ವೇಕೆನ್ಸಿಗೆ ತಾವು ಅಪ್ಲೈ ಅನ್ನ ಮಾಡಬೇಕು. ಓಕೆನಾ, ಸಪೋಸ್ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಬ್ರಾಂಚ್ ಬ್ಯಾಂಕಿಂಗ್ ನಾನು ಅಪ್ಲೈ ಅನ್ನ ಮಾಡ್ತೀನಿ. ಓಕೆನಾ, ಒಂದು ಬ್ರಾಂಚ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತಹ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿ ತಮ್ಮ ಒಂದು ಲೊಕೇಶನ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸಪೋಸ್ ತಾವೇನಾದ್ರೂ ಒಂದು ಬ್ಯಾಂಗ್ಳೂರ್ ಸಿಟಿ ನಲ್ಲಿ ಇದ್ದೀರಾ ಅಥವಾ ಯಾವುದೇ ಒಂದು ತಮ್ಮ ಒಂದು ಸಿಟಿ ಏನಿರುತ್ತೆ ಆ ಒಂದು ಸಿಟಿಯನ್ನ ಎಂಟರ್ ಅನ್ನ ಮಾಡಿ ಕಂಟಿನ್ಯೂ ಅನ್ನ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ನಂಬರ್ ಮೇಲೆ ತಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ತಾವು ಕಂಟಿನ್ಯೂ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನೋಡಬಹುದು ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಫಿಲ್ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಒಂದು ನೇಮ್, ನಿಮ್ಮ ಒಂದು ಜೆಂಡರ್, ಡೇಟ್ ಆಫ್ ಬರ್ತ್, ಕರೆಂಟ್ ಪಿನ್ ಕೋಡ್, ಕರೆಂಟ್ ಸ್ಟೇಟ್, ಕರೆಂಟ್ ಸಿಟಿ, ಹೈಯರ್ ಕ್ವಾಲಿಫಿಕೇಶನ್ಸ್ ಅಂತ ಕೇಳಿದ್ದಾರೆ, ಇಯರ್ ಆಫ್ ಪಾಸಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಲೆವೆಲ್ ಅಂತ ಇಲ್ಲಿ ಒಂದು ಕೇಳಿದ್ದಾರೆ. ಆಬ್ವಿಯಸ್ಲಿ 90% ನಾವು ಒಂದು ಅಬೋವ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಇರ್ತಾರೆ. ಆಲ್ಮೋಸ್ಟ್ ತಾವು ಫ್ರೆಶರ್ ಅಂತ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಒಂದು ವೇಳೆ ತಮಗೆ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಜಸ್ಟ್ ತಾವು ಎಕ್ಸ್ಪೀರಿಯನ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ತಾವು ಕ್ಲಿಕ್ ಏನು ಒಂದು ಕಂಟಿನ್ಯೂ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಸಕ್ಸಸ್ಫುಲ್ ಆಗಿ ಇದು ಒಂದು ಬಂಧನ್ ಬ್ಯಾಂಕ್ ಕಡೆಗೆ ಸಬ್ಮಿಟ್ ಆಗುತ್ತೆ. ಇದು ಒಂದು ಬೇಸಿಕ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಮೆಥಡ್. ಆದ್ರೆ ನಂತರ ಈ ಒಂದು ಜಾಬ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಏನೋ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಮಿನಿಮಮ್ ಆಗಿ 18 ಇಯರ್ಸ್ ಅಂತ ಒಂದು ಕೇಳಿದ್ದಾರೆ. ಇಲ್ಲಿ ಒಂದು ಕ್ವಾಲಿಫಿಕೇಶನ್ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಯಾವುದಾದ್ರೂ ಒಂದು ಬ್ಯಾಚುಲರ್ ಡಿಗ್ರಿ ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಆಲ್ಮೋಸ್ಟ್ ಏನು ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಆದಂತೆಲ್ಲ ಒಂದು 22-23 ಇಯರ್ಸ್ ಏನೋ ಒಂದು ಕಂಪ್ಲೀಟ್ ಆಗಿಬಿಡುತ್ತೆ ಏಜ್. ಸೊ ಅಂತಹ 22-23 ಏಜ್ ತಮ್ಗೆ ಏನಾದ್ರು ಇದ್ರೆ ತಾವು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಬಹುದು. ಇಲ್ಲಿ ಬೋತ್ ಫ್ರೆಶರ್ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಗಳು ಅಂತ ಒಂದು ಹೇಳಿದ್ದಾರೆ. ಸ್ಯಾಲರಿ ಬಗ್ಗೆ ಇಲ್ಲಿ ಮಾತಾಡಕ್ ಹೋದ್ರೆ 21,700 ಹಿಡಿದು 35,400 ರೂಪಾಯಿವರೆಗೂ ಇಲ್ಲಿ ತಮಗೆ ಸಂಬಳವನ್ನ ಪೇ ಅನ್ನ ಮಾಡ್ತಿದ್ದಾರೆ.
ಮಾಡ್ತಿದ್ದಾರೆ. ಈ ರೀತಿಯಾಗಿ ತಾವು ಆನ್ಲೈನ್ ಅಲ್ಲಿ ಸಿಂಪಲ್ ಆಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಸಿಂಪಲ್ ಆಗಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನ ಮಾಡಿರ್ತೀನಿ. ಈ ಒಂದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿರುವಂತವರಿಗೆ ಮ್ಯಾಕ್ಸಿಮಮ್ ಆಗಿ ಒಂದು 50% ಒಂದು ಚಾನ್ಸಸ್ ಇದೆ ಈ ಒಂದು ಜಾಬ್ ನಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಆಗುವುದಕ್ಕೆ. ಓಕೆನಾ, ಒಂದು 70-80% ಒಂದು ಚಾನ್ಸಸ್ ಯಾವ ರೀತಿ ನಾವು ಈ ಒಂದು ಬಂಧನ್ ಬ್ಯಾಂಕ್ ಕಡೆಯಿಂದ ಒಂದು ಜಾಬ್ ಅನ್ನ ಪಡ್ಕೋಬಹುದು ಅಂದ್ರೆ ನೋಡಿ, ಆಲ್ಮೋಸ್ಟ್ ಪ್ರತಿ ಒಂದು ಸಿಟಿನಲ್ಲಿ ಕೂಡ ಇಲ್ಲಿ ಒಂದು ಬಂಧನ್ ಬ್ಯಾಂಕ್ ಅನ್ನೋದು ಒಂದು ಬ್ರಾಂಚ್ ಇದ್ದೇ ಇರುತ್ತೆ. ತಾವೇನ್ ಮಾಡ್ಬೇಕು ಅಂದ್ರೆ ಒಂದು ಒಳ್ಳೆಯ ಒಂದು ರೆಸ್ಯೂಮೆ ಅನ್ನ ಮಾಡ್ಕೊಂಡು ಆಲ್ಮೋಸ್ಟ್ ಪ್ರತಿ ಒಂದು ಬ್ಯಾಂಕ್ ನಲ್ಲಿ ಒಂದು ವೇಕೆನ್ಸಿಗಳು ಖಾಲಿ ಇದ್ದೇ ಇರುತ್ತೆ. ಸೊ ಆ ಒಂದು ಬ್ಯಾಂಕ್ ನ ಒಂದು ಸ್ಟಾಫ್ ಆಗಿರ್ಬೋದು ಅಥವಾ ಒಂದು ಮ್ಯಾನೇಜರ್ಸ್ ಆಗಿರ್ಬೋದು, ಅವರು ಸದಾ ಒಂದು ಬಿಸಿ ನಲ್ಲಿರುವಂತಹ ಒಂದು ರೀಸನ್ ಇಂದ ಎಲ್ಲಿಯೂ ಕೂಡ ಹೇಳಕ್ಕೆ ಹೋಗಲ್ಲ. ಸೊ ಆ ಒಂದು ಟೈಮ್ ನಲ್ಲಿ ತಾವ್ ಏನ್ ಮಾಡ್ಬೇಕು ಅಂದ್ರೆ ತಾವೇ ಒಂದು ಖುದ್ದಾಗಿ ಆ ಒಂದು ಬ್ಯಾಂಕ್ ಗೆ ಹೋಗಿ ನೋಡಿ, ನಮ್ದು ಇಷ್ಟೊಂದು ಕ್ವಾಲಿಫಿಕೇಶನ್ ಆಗಿದೆ, ನಮ್ದು ಈ ಒಂದು ರೆಸ್ಯೂಮೆ ಆಗಿರುತ್ತೆ, ಈ ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ, ಇದಕ್ಕೆ ಒಂದು ಮ್ಯಾಚ್ ಆದಂತೆ ನಮ್ಗೆ ಏನಾದ್ರೂ ಒಂದು ವೇಕೆನ್ಸಿ ಇಲ್ಲಿ ಏನಾದ್ರೂ ಒಂದು ಖಾಲಿ ಇದೆಯಾ ಅಂತ ತಾವೇನಾದ್ರೂ ಒಂದು ಸಲ ಕೇಳಿದ್ರೆ ಖಂಡಿತವಾಗಿ ಆ ಒಂದು ಬ್ಯಾಂಕ್ ನ ಒಂದು ಮ್ಯಾನೇಜರ್ ತಮಗೆ ಒಂದು ಜಾಬ್ ಅನ್ನೋದು ಪ್ರೊವೈಡ್ ಅನ್ನ ಮಾಡೇ ಮಾಡ್ತಾರೆ. ಓಕೆನಾ, ಈ ರೀತಿಯಾಗಿ ಕೂಡ ತಾವು ಬ್ಯಾಂಕ್ ನಲ್ಲಿ ಡೈರೆಕ್ಟ್ ಆಗಿ ಹೋಗಿ ತಾವು ಜಾಬ್ ಬಗ್ಗೆ ತಾವು ಇನ್ಫಾರ್ಮೇಶನ್ ನ ಪಡೆಯಬಹುದು. ಐ ಹೋಪ್ ಸ್ನೇಹಿತರೆ ಈ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಆಲ್ಮೋಸ್ಟ್ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ ಮತ್ತು ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ ಗಳಿಗೋಸ್ಕರ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.